ಅಯ್ಯ ನೀನ್ ಬಂದಿರೋದೇ ನಮಗೋಸ್ಕರ. ವಾಟ್? ಏನ್ ತಮಾಷೆ ಮಾಡ್ತಿದ್ದೀರಾ ನೀವು? ಆಪಲ್ಲಿ ಮೆಸೇಜ್ ಮಾಡಿದ್ದು ನಾವೇ. ಅಲ್ಲಮ್ಮ, ಲವ್ ಬಗ್ಗೆ ನೀನೇನ್ ಹೇಳ್ತೀಯ? ಲವ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಲವ್ ಬಗ್ಗೆ ನನ್ನ ಅಭಿಪ್ರಾಯ ಏನ್ರಿ ಹೇಳೋದು? ಯಾರಾದ್ರೂ ಒಳ್ಳೆ ಲವ್ ಡಾಕ್ಟರ್ ಇದ್ರೆ ಅವ್ರ ಹತ್ರ ಹೋಗಿ ಕೇಳಿ. ಇವಾಗ ನನ್ನಿಂದ ಏನಾಗ್ಬೇಕು ಅದನ್ನ ಹೇಳಿ ಫಸ್ಟ್. ಅಯ್ಯೋ, ಅದು ಫಸ್ಟ್ ವಿಷಯ ಏನು ಅಂತ ಕೇಳು. ಹಾಲ್ಗೆ ಜೇನ್ ಹಾಕ್ಬೇಕಾಗಿರೋದು ನೀನೇ ಅಲ್ವಮ್ಮ? ಸುಮ್ನೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಏನೇನೋ ಹೇಳ್ತಿದ್ದೀರಲ್ಲ. ಮ್ಯಾಟ್ರ್ ಏನ್ ಹೇಳಿ. ನೀನ್ ಲವ್ ಮಾಡ್ಬೇಕು. ಯಾರನ್ನ? ನಿಮ್ಮನ್ನ? ಅಯ್ಯೋ, ನನ್ನಲ್ಲ, ನನ್ನ ಮಗನ್ನ. ನಮ್ಮ ಮಗನ್ನ. ಮಗಂಗ್ ಲವ್ ಮಾಡಕ್ ಹುಡುಗಿ ಹುಡ್ಕೊಂಡು ಅಪ್ಪ ಅಮ್ಮ ಬಂದಿದ್ದೀರಾ. ಏನ್ ಫ್ಯಾಮಿಲಿ ರೀ ನಿಮ್ದು? ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಯಾರ್ ನಿಮ್ ಮಗ? ಪ್ರಣವ್. ವಾವ್, ಲವ್ ಮಾಡಕ್ಕೆ 3 ಕಂಡೀಷನ್ಸ್ ಅಂತೆ. ಅದ್ರಲ್ಲೂ ಮಗಂಗ್ ಲವ್ ಮಾಡಕ್ ಹುಡುಗಿ ಹಿಡ್ಕೊಂಡು ಅಪ್ಪ ಅಮ್ಮನೇ ಬಂದಿದಾರಂತೆ. ಕೇಳಿಸ್ಕೊಳ್ಳಿ, ನಿಮ್ ಮಗಂಗ್ ಲವ್ ಮಾಡಕ್ಕೆ ನಾನಲ್ಲ, ಪ್ರಪಂಚದಲ್ಲಿರೋ ಯಾವ ಹುಡುಗಿನೂ ಸಿಗಲ್ಲ. ಒಂದ್ ವೇಳೆ RCB ಕಪ್ ವಿನ್ ಆದ್ರೂ ಆಗ್ಬೋದು, ಆದ್ರೆ ಜೀವನದಲ್ಲಿ ಲವ್ ಮಾಡದೇ ಇರೋ ಹುಡುಗಿ ಸಿಗಕ್ ಸಾಧ್ಯನೇ ಇಲ್ಲ. ಗುಡ್ ಬೈ. ಅಲ್ಲಮ್ಮ, ಸ್ವಲ್ಪ ಇದ್ಯಾವ್ದೋ ಹೆಜ್ಜೇನ್ ಅನ್ಸುತ್ತೆ. ಹಾಲಿಗೆ ಜೇನ್ ಹಾಕ್ತಾಳೆ ಅನ್ಕೊಂಡ್ರೆ ನಮ್ಗೆ ಕಚ್ಬಿಟ್ಟು ಹೋಗ್ತಿದ್ದಾಳಲ್ಲ. ಏನ್ ಫೋನ್ ಇದು? ಭೂಬಯ್ಯ ಬಂದಿದ್ದಾನೆ, ಬರ್ತೀನಿ ಇರು. ಫೋನ್. ಭೂಪಯ್ಯ ಇದಾನಲ್ಲ. ನಾನಿದೀನಲ್ಲ ದೇವ್ರು. ತೆಳ್ಳಗೆ, ಬೆಳ್ಳಗೆ, ಕುಳ್ಳಗೆ, ಕರ್ರಗೆ, ಮೆಳ್ಳಗೆ, ಟೀನೇಜ್ ಇಂದ ಓಲ್ಡ್ ಏಜ್ ವರೆಗೂ ಮದುವೆ ಆಗಿರೋರ್ಗೆ ಡಿವೋರ್ಸ್ ಮಾಡಿಸ್ತೀನಿ, ಡಿವೋರ್ಸ್ ಆಗಿರೋರ್ಗೆ ರೀಮ್ಯಾರೇಜ್ ಮಾಡಿಸ್ತೀನಿ. ಆಲ್ ಇನ್ ಒನ್ ಸೊಲ್ಯೂಷನ್ಸ್. ಕಾಂಟ್ಯಾಕ್ಟ್ ಬ್ರೋಕರ್ ಭೂಬಯ್ಯ. 8151000000 ಅಷ್ಟೇ. ನೀವು ಮತ್ತು ನಿಮ್ಮ ಮಗನ ಕಂಡೀಷನ್ಸ್. ದೇವರು ನಾನು ನಂಬ್ತಿರ್ತಾನೆ? ಅಯ್ಯೋ, ನಂಬಿಕೆ ಇದ್ದಿದ್ದಕ್ಕೆ ತಾನೆ ಇಲ್ಲಿ ತನಕ ಹುಡ್ಕ ಬಂದಿದ್ದು. ಫ್ರೆಂಡ್ ನಮ್ದು, ಇನ್ಯಾರು ನಮ್ಮದು? ಅದು ಕರೆಕ್ಟೇ. ಆದ್ರೂ ದೇವರು ನಾನು ನಂಬ್ತಿರ್ತಾನೆ? ಅಯ್ಯೋ, ನಂಬ್ತೀವಿ ಅಂತ ಹೇಳಿದ್ವಲ್ಲ ಭೂಬಯ್ಯ. ನಂಬಲೇಬೇಕು. ನಂಬಿ ಕೆಟ್ಟವ್ರಿಲ್ಲ ಅಂತ ದೊಡ್ಡವರೇ ಹೇಳಿಲ್ವೇ? ಚೆನ್ನಾಗಿ ಹೇಳಿದೆ. ಅಲ್ಲ, ನಿನ್ನ ಹೆಸರನ್ನ ಭೂಭಯ್ಯ ಅಂತ ಇಡೋ ಬದಲು ನಂಭಯ್ಯ ಅಂತ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ನಿಮ್ಮ ಸಮಸ್ಯೆಗಳನ್ನೆಲ್ಲ ಅಳ್ದೂ ತೂಗಿ ನೋಡಿದ್ರೆ ದೇವರು ಒಂದು ಮಾತು ಹೇಳ್ತೀನಿ. ನಾನು ನನ್ನ ಜೀವನದಲ್ಲಿ ಇದುವರೆಗೂ ಕಂಡಿರೋ ಏಕೈಕ ಒಳ್ಳೆ ಹುಡುಗಿ ಅಂದ್ರೆ ಅದು ನಿಮ್ಮ ಮಗನ ಎಲ್ಲಾ ಕಂಡೀಷನ್ಸ್ಗಳಿಗೂ ಅಡ್ಜಸ್ಟ್ ಆಗೋ ಒಬ್ಳೇ ಒಳ್ಳೆ ಹುಡುಗಿ ಅಂದ್ರೆ ಅವಳೊಬ್ಳೆ. ಯಾರವಳು? ಸ್ಮಿತಾ. ನಿಮ್ ಮನೆಗೆ ಬಂದ್ರೆ ಸ್ಮಿತಾ ಹೆಸರು ಎಷ್ಟು ಚೆನ್ನಾಗಿದೆ. ಹೌದೌದು. ಫೋಟೋ ಇದೆ ತೋರ್ಸ. ದೇವರು ನನ್ನ ನಂಬ್ತಿರ್ತಾನೆ. ನಾಳೆ ಬೆಳಗ್ಗೆ ನಿಮ್ಮ ಮನೆ ಒಳಗಡೆ ಅವಳು ಇರ್ತಾಳೆ. ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಬಿಡಿ. ಆದ್ರೂ ಒಂದ್ಸರಿ ಫೋಟೋ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು. ಕಮಲಮ್ಮ, ನೀವು ನನ್ನ ನಂಬ್ತಿರ್ತಾನೆ. ದೇವ್ರು ನೀವು ನಂಬಿಕೆ ಇದೆ, ಬರ್ತೀವಿ. ಅಲ್ಲ ಕಣಯ್ಯ, ನಂಬಿಕೆ ಇದೆ, ಜ್ಯೋತಿಷಿಗಳ ಜೊತೆ ಇದೆಯಾ? ಜುಟ್ಟು ಬಿಡೋದ್ ಬಿಟ್ಟು ಹಿಪ್ಪಿ ಬಿಟ್ಟಿದ್ದೀನಿ. ಅಣ್ಣ, ಇದೇನಣ್ಣ ಆಸ್ಮಿತನ್ನ ಅವ್ರ ಮನೆಗೆ ಕಳಿಸ್ತಿದ್ದೀರಾ? ಎಲ್ಲದಕ್ಕೂ ಒಂದು ಲೆಕ್ಕಾಚಾರ ಅಂತ ಇರುತ್ತೆ ಕಣ. ಏನಣ್ಣ ಅದು? ನನ್ನ ಜೀವನದ ದೊಡ್ಡ ಮೈಲಿಗಲ್ಲೊಂದನ್ನ ಇವ್ರ ಮಗ ಪ್ರಣವ್
ಪಣ್ಣು ಪಟ್ಟನ್ನಿಸ್ಬಿಟ್ಟ. ಹಾವಿಗೆ 12 ವರ್ಷ ದ್ವೇಷ ಆದ್ರೆ ಈ ಬ್ರೋಕರ್ ಭೂಬಯ್ಯನಿಗೆ ಸಾಯೋವರೆಗೂ ದ್ವೇಷ. ಈಗ ಅವ್ರ ಮನೆಗೆ ಕಳಿಸ್ತಿರೋದು ಹೆಣ್ಣನ್ನಲ್ಲ ಕಣೋ, ಹೆಣ್ಣು ರೂಪದಲ್ಲಿರೋ ಹೆಮ್ಮಾರಿನ. ಇನ್ಮೇಲೆ ಈ ನನ್ನ ಮಕ್ಳಿಗೆ ಶುರುವಾಗುತ್ತೆ ಬ್ಯಾಡ್ ಟೈಮ್. ನಮಸ್ತೆ, ನನ್ನ ಹೆಸರು ಸ್ಮಿತಾ ಅಂತ. ಬ್ರೋಕರ್ ಭೂಬಯ್ಯ ಅವರು ನನ್ನನ್ನು ಇಲ್ಲಿ ಕಳಿಸ್ಕೊಟ್ರು. ಇವತ್ತಿಂದ ಬೆಳಗಿಂದ ಸಂಜೆವರೆಗೂ ನಾನು ನಿಮ್ಮ ಮನೇಲೇ ಇರ್ತೀನಿ. ಲಿವ್ ಇನ್ ಟುಗೆದರ್ ಅಂತಾರಲ್ಲ, ಅದೇ ಥರನೇ ಇದು ಲಿವ್ ಇನ್ ಟುಗೆದರ್ ವಿತ್ ಫ್ಯಾಮಿಲಿ. ಪಣ್ಣು, ಯಾಕೆ ಒಳ್ಳೆ ತರಕಾರಿ ಬುಟ್ಟಿಲಿ ಹೊತ್ತೋಗಿರೋ ಬೆಂಡೆಕಾಯಿ ಸೇಲ್ ಆಗದೆ ಕುಂತಿದ್ಯಾ? ಹಾಂ, ಅಲ್ಲ ಅಂತ ಬರ್ಡಾಗಿರೋ ಆಟಗಳಲ್ಲಿ ಪ್ರೀತಿ ಚಿಗುರಿಸಿದ್ದೀನಿ. ಹಾಂ, ಊರಲ್ಲಿ ಸಾಲ್ವೇ ಆಗದಿರೋ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಿದ್ದೀನಿ. ನಿಂದು ಯಾವುದೇ ಲೆಕ್ಕ? ನಿಂದೇನು ಪ್ರಾಬ್ಲಮ್ ಹೇಳ? ಬೋಸುಡಿಕೆ ನೀನೇ ನನ್ನ ಪ್ರಾಬ್ಲಮ್. ನಾನೇನೋ ಮಾಡಿದೆ? ಕುತ್ತಿಗೆವರೆಗೂ ತಂದಿಟ್ಟಿಯಲ್ಲಪ್ಪ, ಒಂದು ದೊಡ್ಡ ಲವ್ ಪ್ರಾಬ್ಲಮ್ನ. ಇನ್ನು ಸ್ವಲ್ಪ ದಿನ ಬಿಟ್ರೆ ಬಾಯಿಗೆ ಬರುತ್ತೆ. ಓ, ಬ್ರೋಕರ್ ಭೂಬಯ್ಯನ ಮಗಳ ಕತೆನಾ? ಅದು ಮುಗಿದೋಗಿರೋ ಕತೆ ಬಿಡು. ಅದಲ್ಲ, ಮತ್ತಿನ್ಯಾವ್ದು? ನಮ್ಮ ಏರಿಯಾ ಕೌನ್ಸಿಲರು ದಾಮೋದರನ್ ಮಗಳ ಮದುವೆ ಮಾಡ್ರು. ಕಷ್ಟಪಟ್ಟು ಭೂಬಯ್ಯ ಒಬ್ಬ ಹುಡುಗನ ಹುಡುಕಿದ್ದ. ಕೌನ್ಸಿಲರ್ಗೆ ಖುಷಿಯಾಗಿ 50 ಲಕ್ಷ ಕಮಿಷನ್ ಕೊಡಕ್ಕೂ ರೆಡಿಯಾಗಿದ್ದ. ಅಲ್ಲಿ ತನಕ ಗುಡ್ಡ ಹೊಡಿತಿದ್ದು ಭೂಬಯ್ಯಂಗೆ ಫಾರ್ ದ ಫಸ್ಟ್ ಟೈಮ್ ಇನ್ ಇಸ್ ಲೈಫ್ ಒಂದು ಬೆಟ್ಟ ಹೊಡೆಯೋ ಅವಕಾಶ ಸಿಕ್ತು. ಆ ಅವಕಾಶಕ್ಕೋಸ್ಕರ ಬಕಪಕ್ಷಿ ತರ ಕಾಯ್ತಾ ಇದ್ದ. ಹೀಗಿದ್ದಾಗ ಒಂದು ದಿಬ್ಬಾನು ಹೊಡಿದೇ ಇರೋ ತರ ಆ ಮದುವೆಗೆ ಕಲ್ಲು ಹಾಕಿದ್ಯಾರು? ನಾವು. ನೋಡು ಪಣ್ಣು, ಲವರ್ಸ್ ಅಂತ ಬಂದ್ರೆ ನಾನು ಜೀವ ಕೊಡೋಕ್ಕೂ ರೆಡಿ. ನನ್ನ ಕ್ಲೈಂಟ್ಸ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಒಬ್ಬ ಹುಡುಗ ಬಂದ, ಕಾಗೆ ಕೋಗಿಲಿನ, ನಾಯಿ ನರಿನ, ದಾಸವಾಳ ಗುಲಾಬಿನ, ಬಡವ ಶ್ರೀಮಂತನ ಲವೇ ಮಾಡ್ಬಾರ್ದ ಸರ್? ನಾನು ಕೌನ್ಸಿಲರ್ ಮಗಳನ್ನ 10 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ. ಆದ್ರೆ ಅವರಪ್ಪ ಬೇರೆಯವ್ರ ಜೊತೆ ಮದುವೆ ಮಾಡೋಕ್ಕೆ ರೆಡಿ ಮಾಡಿದ್ದಾನೆ. ನನ್ನ ಪ್ರೀತಿನ ಹಿಂಗಾರು ಮಾಡಿ ಉಳಿಸ್ಕೊಡಿ ಸಾರ್ ಅಂತ ಗೋಗರ್ದ. ಅದಕ್ಕೆ ತಾವೇನ್ ಮಾಡಿದ್ರಿ ಸರ್? ಮುಂಗಾರು ಮಳೆ ಸಿನಿಮಾ ನೋಡಿ ಗಣೇಶ್ ಕಾರಿಡಾರ್ಗೆ ಸೀರೆ ಕಟ್ತಾನಲ್ಲ, ಆ ಸೀನ್ ಇನ್ಸ್ಪೈರ್ ಆಗಿ ನೀವು ಸೀರೆ ಕಟ್ಟಿ ಮದುವೆ ಮನೆಯಿಂದ ಹುಡುಗಿ ಅಭ್ಯಾಸ ಮಾಡಿದ್ರಿ. ಮಾಡೋದೆಲ್ಲ ಮಾಡಿ ಈಗ ನನ್ನ ರೆಗಾಡ್ತಿದ್ಯಾ? ಮಗ ಒಂದು ಡೀಲ್ ಒಪ್ಕೊಂಡ್ಬಿಟ್ಟಿನ್ ಕಣೋ, ಹೇಗಾದ್ರು ಸಾಲ್ವ್ ಮಾಡ್ಕೊಳೋ, ನಿನ್ ಕಾಲಿಗೆ ಬೀಳ್ತೀನಿ ಕಣೋ ಅಂತ ಪೂಸಿ ಹೊಡೆದು ಹಲ್ಕಟ್ ನನ್ನ ಮಗ ನೀನೇ ತಾನೆ. ಆಮೇಲೆ ಭೂಬಯ್ಯ ಬಂದು ಬಾಯಿ ಬಂದಾಗ ಬೈದು ಹೋದ ತಾನೆ. ನೀನೇನ್ ಕಮ್ಮಿನಾ? ಲವರ್ಸ್ ನ ದೂರ ಮಾಡಕ್ಕೆ 1000 ಜನ ಇದ್ರೆ ಒಂದ್ ಮಾಡಕ್ ನನ್ನಂತ ಒಬ್ಬ ಇದ್ರೆ ಇರ್ತಾನೆ ಅಂತ ಸ್ಟೈಲ್ ಡೈಲಾಗ್ ಕೊಡ್ತೆ. ಈಗೇನ್ ಪ್ರಾಬ್ಲಮ್? ನನ್ ಮಗ ಜ್ಞಾಪಕ ಇಲ್ವಾ ಭೂಬಯ್ಯ ಏನ್ ಹೇಳ್ದ ಅಂತ? ಇಲ್ಲೇ ನೋಡ್ತಾ ಇದ್ಯಾ, ಅಲ್ಲಿ ನೋಡು. ಲೇ ಪಣ್ಣು, ನಿನಗೆ ಮಣ್ಣು ಮುಕ್ಕಿಸ್ಲಿಲ್ಲ ಅಂದ್ರೆ ಕೇಳೋ, ಕಾಯ್ತೀನಿ ಕಣೋ, ನಂಗೂ ಒಂದು ಟೈಮ್ ಬರುತ್ತೆ. ಅವನು ಹೇಳಿದ ಟೈಮು ಇದೇನಾ ಅಂತ. ನಾವು ಅವನ್ನ ಉರ್ಸಿರೋ ಲೆವೆಲ್ಗೆ ಅವನು ಕಳಿಸಿರೋ ಹುಡುಗಿ ಸ್ಮಿತಾ ನಿಜವಾಗ್ಲೂ ಒಳ್ಳೆಯವಳನ ಅಂತ ನನಗೆ ಯಾಕೋ ಡೌಟ್. ಇದ್ರ ಹಿಂದೆ ಏನೋ ಇದೆ ಕಣ. ಸ್ಮೆಲ್ ಬರ್ತಾ ಇದೆ. ಏಯ್, ಸೀರಿಯಸ್ ಆಗಿರೋ. ಸಾರಿ ಬಿಡಪ್ಪ, ನಿಂದ ದೊಡ್ಡದು. ಆಯ್ತು ಕಣಪ್ಪ, ಒಂದು ಕೆಲಸ ಮಾಡೋಣ. ನೀನು ಹೊಸ ಪ್ರಾಡಕ್ಟ್ ತಂದ್ಮೇಲೆ ಏನ್ ಮಾಡ್ತೀಯ ಹೇಳು? ಟೆಸ್ಟ್ ಮಾಡ್ತೀವಿ. ನೀನು ಅದನ್ನೇ ಮಾಡು ಅಷ್ಟೇ. ಟಾಕೀಸ್ ಆಪ್ ಇದೀಗ ಕೇವಲ 49 ರೂಪಾಯಿಯಲ್ಲಿ ಲಭ್ಯ. ಇಂದೇ ಆಪ್ ಸ್ಟೋರ್ ಹಾಗೂ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿ.